ಈಗ ಮೆಚೂರ್ಡ್ ಆಗಿದ್ರೆ ಅದು ಪ್ರಾಬ್ಲಮ್ ಉಂಟು ಮಾಡುತ್ತಾ? ಖಂಡಿತ, ದೃಷ್ಟಿನೇ ಇಲ್ವಲ್ಲ. ಓಕೆ, ಮತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ, ರಿವರ್ಸಿಬಲ್ ಆಗೋದಿಲ್ಲ. ಇಲ್ಲ, ಟ್ರೀಟ್ಮೆಂಟು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಬಿಟ್ಟು ಲೆನ್ಸ್ ಇಟ್ಬಿಟ್ಟು ಆಪರೇಷನ್ ಮಾಡಬೇಕು. ಅದರಿಂದ ಫುಲ್ ರಿವರ್ಸಿಬಲ್, ರಿವರ್ಸ್ ಆಗುತ್ತೆ. ಅದನ್ನ ಹಾಗೆ ಬಿಟ್ರೆ ಕಾಂಪ್ಲಿಕೇಶನ್ಸ್ ಹೋಗುತ್ತೆ. ಅದು ಹಣ್ಣಾಗಿರೋದು ಹೊಡೆದೋಗಿ ಅದರಿಂದ ಗ್ಲಾಕೋಮಾ ಅಂತ ಪ್ರಾಬ್ಲಮ್ ಶುರು ಆಗುತ್ತೆ, ಹುಣ್ಣು ಶುರು ಆಗುತ್ತೆ ಕಣ್ಣಲ್ಲಿ. ಇದು ಪರ್ಮನೆಂಟ್ ಆಗಿ ದೃಷ್ಟಿನ ಕಮ್ಮಿ ಮಾಡುವಂತ ಶಕ್ತಿ ಇರುತ್ತೆ ಅದ್ರಲ್ಲಿ, ಆ ಪ್ರಾಬ್ಲಮ್ಸ್ ಅಲ್ಲಿ. ಸೊ ಅಲ್ಲಿವರೆಗೂ ತೊಗೊಂಡು ಹೋಗ್ಬಾರ್ದು. ಹೌದು, ಏಜ್ ಆದಾಗ ಕ್ಯಾಟ್ರಾಕ್ಟ್ ಆಗೋದು ಕಾಮನ್ ಅಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಅದು ಯಾವ ಕಾರಣಕ್ಕೋಸ್ಕರ, ಅಂದ್ರೆ ಏಜ್ ಆದಾಗ ಏನೆಲ್ಲ ಚೇಂಜಸ್ ಆಗುತ್ತೆ ಕಣ್ಣಿನಲ್ಲಿ ಪರ್ಟಿಕ್ಯುಲರ್ಲಿ? ಅಲ್ಲ, ಕಣ್ಣಿನಲ್ಲಿ ಮಾತ್ರ ಅಂತ ಅಲ್ಲ, ಇಡೀ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಏನಂದ್ರೆ ನಮ್ ಈ ಪ್ರತಿಯೊಂದು ಟಿಶ್ಯೂ ಏನಿರುತ್ತೆ ಅದೆಲ್ಲ ಕುಗ್ತಾ ಹೋಗ್ಬಿಡುತ್ತೆ, ಡಿಜನರೇಷನ್ ಆಗ್ತಾ ಹೋಗುತ್ತೆ, ಅಂದ್ರೆ ರಿವರ್ಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮೆಟಬಾಲಿಸಮು ಅಷ್ಟೇ, ಬಾಡಿಯಲ್ಲಿ ಇರೋ ಮೆಟಬಾಲಿಸಮು ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಶಕ್ತಿನೂ ಪ್ರತಿಯೊಂದಲ್ಲಿ ಮಸಲ್ ಅಲ್ಲಿ ಶಕ್ತಿ ಅದನ್ನು ಕಮ್ಮಿ ಆಗ್ತದೆ. ಸೊ ಇದೇ ರೀತಿ ಕಣ್ಣಲ್ಲೂ ಮೆಟಬಾಲಿಸಮ್ ನಡೀತಾ ಇರುತ್ತೆ. ಆ ಮೆಟಬಾಲಿಸಮ್ ಇಂದಾನೆ ಮೇಂಟೈನ್ ಆಗಿರುತ್ತೆ ಲೆನ್ಸ್ ಟ್ರಾನ್ಸ್ಪರೆನ್ಸಿ. ಆಮೇಲೆ ಅದರೊಳಗೆ ಪ್ರೋಟೀನ್ಸ್ ಇರುತ್ತೆ. ಆಮೇಲೆ ಅದರೊಳಗೆ ಬೇಕಾಗಿರುವಂತ ಒಂದು ಮೇಂಟೈನ್ ಮಾಡ್ಲಿಕ್ಕೆ, ನೀರಿನ ಅಂಶ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆಲ್ಲ ಮೆಕ್ಯಾನಿಸಮ್ಸ್ ಇರುತ್ತೆ. ಅದೆಲ್ಲ ಫಂಕ್ಷನ್ಸ್ ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಪ್ರೋಟೀನ್ಸು ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಅದು ಪೊರೆ ಅನ್ನೋದು ನಾವೇನು ಹೇಳ್ತಾ ಇದೀವಿ, ಟ್ರಾನ್ಸ್ಪರೆನ್ಸಿ ಕಳ್ಕೊಳ್ತಾ ಹೋಗುತ್ತೆ. ಅದು ವಯೋಸಹಜವಾಗಿನೇ ಬರೋದು. ಡಾಕ್ಟರ್, ಈಗ ಕಣ್ಣಲ್ಲಿ ಪೊರೆ ಉಂಟಾಗ್ತಾ ಇದೆ ಅಂದಾಗ ಅದಕ್ಕಿಂತ ಮುಂಚೆ ಏನಾದರೂ ಸಿಂಪ್ಟಮ್ಸ್ ಇರುತ್ತೆ? ಯಾಕಂದ್ರೆ ಯೂಶಲಿ ನಮ್ಗೆ ಏನೇ ಒಂದು ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಬಾಡಿ ಒಂದು ಸೂಚನೆ ಕೊಡುತ್ತೆ ಏನಾದರೂ ಒಂದು. ಪರ್ಟಿಕ್ಯುಲರ್ ಈಗ ಕಣ್ಣಲ್ಲಿ ಆ ಥರ ಪೊರೆ ಬಗ್ಗೆ ಕೇಳ್ತಾ ಇದ್ದೀವಿ. ಪೊರೆ ಬಗ್ಗೆ, ಪೊರೆಯಲ್ಲಿ ಶುರು ಆಗ್ತಾ ಇದೆ ಅಂತ ಅಂದಿದ ತಕ್ಷಣ ಅದು ಒಳಗಡೆ ಲೆನ್ಸ್ ಒಳಗಡೆ ನೀರಿನ ಅಂಶ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ನಮಗೆ ಪೊರೆ ಅನ್ನೋದು ಸ್ಟಾರ್ಟ್ ಆಗೋಗುತ್ತೆ. ಆ ಹೆಚ್ಚು ಕಮ್ಮಿ ಆದಾಗ ನಮಗೆ ಅದರದ್ದು ಗ್ಲೇರ್ ಥರ ಕಾಣುತ್ತೆ. ಈಗ ನಾವು ಬರೀ ದೃಷ್ಟಿ ಒಂದೇ ಕಮ್ಮಿ ಆಗೋದಲ್ಲ, ಅದಕ್ಕಿಂತ ಮುಂಚೆ ನಮಗೆ ಈ ಬ್ರೈಟ್ ಲೈಟನ್ನು ನೋಡಕ್ಕೆ ಹೋದಾಗ ಗುಳ್ಳೆಗಳ ಥರ ಕಾಣುತ್ತೆ ಅದ್ರ ಸುತ್ತಲೂ. ಫ್ಲೂಯಿಡ್ ವ್ಯಾಕ್ಯೂಲ್ಸ್ ಅಂತೀವಿ, ಅಂದರೆ ಬಬಲ್ಸ್ ಥರ. ಲೆನ್ಸಲ್ಲಿ ಬಬಲ್ಸ್ ಥರ ಡೆವಲಪ್ ಆಗಿಬಿಟ್ಟಿರುತ್ತೆ ನೀರಿನ. ಅದು ಲೈಟ್ ಸುತ್ತಲೂ ನಮಗೆ ಅದೇ ರೀತಿ ಬಬಲ್ಸ್ ಥರ ಕಾಣ್ತದೆ. ಹ್ಯಾಲೋಸ್ ಅಂತ ಹೇಳ್ತೀವಿ, ಬಬಲ್ಸ್ ಥರ ಗುಳ್ಳೆಗಳು, ನೀರಿನ ಗುಳ್ಳೆ ನೋಡ್ತೀರಲ್ಲ ಆ ಥರ ಕಾಣುತ್ತೆ. ಆ ನಂತರ ಇನ್ನು ಕೆಲವೊಬ್ಬರಿಗೆ ಈ ಗ್ಲೇರ್, ನೈಟ್ ಈಗ ನಾವು ಗಾಡಿ ಓಡಿಸ್ಬೇಕಾದ್ರೆ ಎದುರುಗಡೆಯಿಂದ ತುಂಬಾನೇ ಗ್ಲೇರ್ ಬರುತ್ತೆ. ಬಟ್ ಈ ಕ್ಯಾಟ್ರಾಕ್ಟ್ ಡೆವಲಪ್ ಆಗ್ತಾ ಇದೆ ಅನ್ನೋರಿಗೆ ಇನ್ನೂ ಜಾಸ್ತಿ ಆಗುತ್ತೆ.